ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಮಿಲ್ಕ್ ಪೌಡ್ರಲ್ಲಿ ಲಡ್ಡು ಮಾಡ್ತಾಯಿದ್ದೀನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥದ್ದು, ಪಟಾಪಟ್ ಅಂತ ಮಾಡ್ಕೋಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಒಂದು ಬಾಣಲಿಗೆ ನಾನು 3 ಕಪ್ಪು ಮಿಲ್ಕ್ ಪೌಡ್ರು ಮತ್ತು 1.5 ಕಪ್ ನೀರು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ. ಇಲ್ಲಿ ಇನ್ನೊಂದು ಏನು ಮುಖ್ಯವಾದ ಪಾಯಿಂಟ್ ಅಂದರೆ, ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡಿಲ್ಲ. ಗ್ಯಾಸ್ ಸ್ಟವ್ ಹಚ್ಚೋಕ್ಕಿಂತ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಒಂದು ಸ್ವಲ್ಪನೂ ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಗಂಟಿಲ್ದಂಗೆ. ಈಗ ಗ್ಯಾಸ್ ಸ್ಟವ್ ಹಚ್ಕೊತಾ ಇದ್ದೀನಿ ಮತ್ತು ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬಾರ್ದು. ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ, ತಳ ಹಿಡಿಯೋಕ್ಕೆ ಬಿಡಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಗಟ್ಟಿ ಆಗೋ ತನಕ. ಆಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಸೇರಿಸ್ಬೇಕು. ನಿಂಬೆ ರಸ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಂಬೆ ರಸ ಸೇರಿಸೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ಗಂಟು ಸಹ ಇರೋದಿಲ್ಲ ಒಂದು ಸ್ವಲ್ಪನೂ. ಈಗ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಸ್ಮೂತಾಗಿ ಆಗುತ್ತೆ. ಮತ್ತು ಏಲಕ್ಕಿ ಪೌಡ್ರನ್ನು ಸೇರಿಸ್ಬೇಕು, ಅದಿಲ್ಲಿ ಸ್ಕಿಪ್ ಆಗಿದೆ. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನಾವು ಕೈ ಬಿಡಬಾರ್ದು, ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇವಾಗ ನಾನು ತುಪ್ಪನೂ ಆ್ಯಡ್ ಮಾಡ್ತಾಯಿದ್ದೀನಿ 1 ಚಮಚ, ಮತ್ತು 1.5 ಬೌಲಷ್ಟು ನಾನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 3 ಕಪ್ಪು ಮಿಲ್ಕ್ ಪೌಡ್ರ್ ತಗೊಂಡಿರೋದ್ರಿಂದ 1.5 ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಸ್ವೀಟ್ ನೋಡಿ ಸೇರಿಸಿ. ಮತ್ತು ಚೆನ್ನಾಗಿ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸಕ್ಕರೆ ಕರಗಿ ಮತ್ತು ಅದೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಂತ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಗಟ್ಟಿಯಾಗಿದೆ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ತುಪ್ಪನ ಸವರ್ಕೊಂಡಿರಬೇಕು. ಮತ್ತು ಇದು 1/2 ಅವರ್ ಕೂಲ್ ಆಗೋಕ್ಕೆ ಬಿಡಬೇಕು. ಅಕಸ್ಮಾತ್ ಯಾರಾನ ಮನೇಲಿ ಗೆಸ್ಟ್ಗಳು ಬಂದರೆ, ಇಲ್ಲ ಮಕ್ಕಳು ಸ್ವೀಟ್ ಬೇಕು ಅಂದಾಗ ಮಿಲ್ಕ್ ಪೌಡ್ರ್ ಇದ್ದರೆ ಈ ರೀತಿ ಮಾಡಿಕೊಡಿ. ಮತ್ತು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಇದು ಕೂಲ್ ಆಗಿದೆ. ಈ ರೀತಿ ಲಡ್ಡು ಥರ ಉಂಡೆ ಮಾಡಿಟ್ಟು ಅದ್ರ ಮೇಲೆ ಒಂದೊಂದು ಡ್ರೈ ಫ್ರೂಟ್ಸ್ ಇಟ್ಟರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.